ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಶ್ರೀ ಜಿ ವೇಣು ಅಂತಾರಾಷ್ಟ್ರೀಯ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100ಕ್ಕೆ 100 ಫಲಿತಾಂಶ. ಗ್ರಾಮೀಣ ಮಕ್ಕಳನ್ನು ವೈದ್ಯರನ್ನಾಗಿಸುವುದೇ ನನ್ನ ಗುರಿ. ಅಧ್ಯಕ್ಷ ಗೋವಿಂದ ಗೌಡ. ಕೆಚಪ್ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಜಿ ವೇಣು ಅಂತಾರಾಷ್ಟ್ರೀಯ ಶಾಲೆಯು ಪ್ರಸ್ತುತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 12% ಅದ್ಭುತ ಫಲಿತಾಂಶ ದಾಖಲಿಸುವ ಮೂಲಕ ಜಿಲ್ಲೆಯ ಗಮನ ಸೆಳೆದಿದೆ. ಸತತ 5ನೇ ಬ್ಯಾಚ್ನಲ್ಲೂ ತನ್ನ ಯಶಸ್ಸಿನ ಪಯಣವನ್ನು ಮುಂದುವರಿಸಿರುವ ಶಾಲೆಯ ಶಿಸ್ತು ಮತ್ತು ಬೋಧನಾ ಗುಣಮಟ್ಟಕ್ಕೆ ಈ ಫಲಿತಾಂಶ ಸಾಕ್ಷಿಯಾಗಿದೆ. ಟಾಪರ್ಗಳ ಅಮೋಘ ಸಾಧನೆ. ಪರೀಕ್ಷೆಗೆ ಹಾಜರಾಗಿದ್ದ ಒಟ್ಟು 30 ವಿದ್ಯಾರ್ಥಿಗಳ ಪೈಕಿ 18 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಡಿಸ್ಟಿಂಕ್ಷನ್ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಪ್ರಣವ್ ಎಸ್ 625ಕ್ಕೆ 611 ಅಂಕಗಳನ್ನು 98% ಅಗ್ರಸ್ಥಾನ ಪಡೆದಿದ್ದಾರೆ. ಇವರು ಕನ್ನಡದಲ್ಲಿ 125ಕ್ಕೆ 125, ಇಂಗ್ಲಿಷ್, ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ 100ಕ್ಕೆ 100 ಅಂಕ ಗಳಿಸಿ ದಾಖಲೆ ಬರೆದಿದ್ದಾರೆ. ಬದ್ರಿನಾಥ್ ಎಂ 625ಕ್ಕೆ 600 ಅಂಕಗಳನ್ನು 96% ದ್ವಿತೀಯ ಸ್ಥಾನ ಪಡೆದಿದ್ದು, ಕನ್ನಡ ಮತ್ತು ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಸಾಧನೆ ಮಾಡಿದ್ದಾರೆ. ಪ್ರತೀಕ್ಷಾ ಬಿ 95%, ಯಶವಂತ್ ಎಂ 93% ಮತ್ತು ವೈಷ್ಣವಿ 92%. ಇವರುಗಳು ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ವಿವಿಧ ವಿಷಯಗಳಲ್ಲಿ 100ಕ್ಕೆ 100 ಅಂಕ ಗಳಿಸಿದ್ದಾರೆ. ಉಳಿದಂತೆ 7 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹಾಗೂ 5 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ವೈದ್ಯಕೀಯ ಶಿಕ್ಷಣದ ಕನಸು ಮತ್ತು ತರಬೇತಿ ಶಿಕ್ಷಣ ಕ್ಷೇತ್ರದಲ್ಲಿ 36 ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಗೋವಿಂದ ಗೌಡ ಅವರು BSc, BEd, MA, LLB ಪದವೀಧರರು. ತಾವೇ ಖುದ್ದಾಗಿ ಮಕ್ಕಳಿಗೆ ಹಿಂದಿ ಹೊರತುಪಡಿಸಿ ಉಳಿದ 5 ಮುಖ್ಯ ವಿಷಯಗಳನ್ನು ಬೋಧಿಸುತ್ತಾರೆ. ಗ್ರಾಮೀಣ ಭಾಗದ ಕನಿಷ್ಠ 50% ಮಕ್ಕಳನ್ನು ವೈದ್ಯರನ್ನಾಗಿ ಮಾಡುವುದು ನನ್ನ ಸಂಕಲ್ಪ. ಇದಕ್ಕಾಗಿ ಮಕ್ಕಳಿಗೆ ಕೇವಲ ಪರೀಕ್ಷೆ ಬರೆಯುವುದನ್ನು ಕಲಿಸದೆ ನೀಟ್ ಮತ್ತು CET ಪರೀಕ್ಷೆಗಳಿಗೆ ಬೇಕಾದ ಪಠ್ಯದ ಸೂಕ್ಷ್ಮ ಅಂಶಗಳನ್ನು ನೆನಪಿಟ್ಟುಕೊಳ್ಳುವ ತಂತ್ರಗಳನ್ನು ಕಲಿಸುತ್ತಿದ್ದೇವೆ. ನಮ್ಮ ಮೊದಲ ತಂಡದ ವಿದ್ಯಾರ್ಥಿ ಈಗಾಗಲೇ ವೈದ್ಯನಾಗಿ ಹೊರಹೊಮ್ಮಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ವಿವರಿಸಿದರು. ದಾಖಲಾತಿ ಪ್ರಕ್ರಿಯೆ. ಮನೆಯೇ ಮೊದಲ ಪಾಠಶಾಲೆಯೇ, ತಾಯಿಯೇ ಮೊದಲ ಗುರು ಎಂಬ ತತ್ವವನ್ನು ಪಾಲಿಸುವ ಸಂಸ್ಥೆಯು ಪೋಷಕರು ಮತ್ತು ಶಿಕ್ಷಕರ ಸಹಯೋಗದೊಂದಿಗೆ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸುತ್ತಿದೆ. ಮುಂಬರುವ ಶೈಕ್ಷಣಿಕ ವರ್ಷಕ್ಕೆ LKGಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಈಗಾಗಲೇ ಆರಂಭವಾಗಿದ್ದು, ಪೋಷಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಹಿರಿಯ ತರಗತಿಗಳಿಗೆ ವೈಯಕ್ತಿಕ ಸಂದರ್ಶನದ ಮೂಲಕ ಪ್ರವೇಶ ನೀಡಲಾಗುತ್ತಿದೆ ಎಂದು ಅಧ್ಯಕ್ಷರು ತಿಳಿಸಿದರು. ಈ ಅಪೂರ್ವ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಅದಕ್ಕೆ ಕಾರಣರಾದ ಶಿಕ್ಷಣ ವೃಂದವನ್ನು ಶಾಲಾ ಆಡಳಿತ ಮಂಡಳಿಯು ಅಭಿನಂದಿಸಿದೆ. ವರದಿ ಹರಿಚಿನ್ನು. 100% ನಮ್ಮ ಮಕ್ಕಳ ಸಾಧನೆಗೆ ಸಹಕರಿಸಿದಂಥ ಎಲ್ಲ ಪೋಷಕರಿಗೆ ಹಾಗೂ ನಮ್ಮ ಶಿಕ್ಷಕ ವರ್ಗದವರಿಗೆ ನನ್ನ ಧನ್ಯವಾದಗಳು. ಸ್ನೇಹಿತರೆ, ಇದು 5ನೇ ಬ್ಯಾಚ್ ನಮ್ಮದು SSLC. ತುಂಬ ಅತ್ಯುತ್ತಮವಾದಂಥ ಫಲಿತಾಂಶ ನಾವು ಪಡೆದಿದ್ದೀವಿ. 30 ಜನಕ್ಕೆ ಮಕ್ಕಳು ಏನು ಎಕ್ಸಾಮ್ ಬರೆದಿರಲ್ಲ, 18 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ, 7 ಜನ ಹೈ ಫಸ್ಟ್ ಕ್ಲಾಸ್ ಬಂದಿದ್ದಾರೆ, 5 ಜನ ಹೈ ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ. ಸೊ ಹೀಗಾಗಿ ಮಕ್ಕಳು ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಸೊ ಹೀಗಾಗಿ ವೇಣು ವಿದ್ಯಾಸಂಸ್ಥೆ ಅಂತಂದರೆ ಜಿಲ್ಲೆಯಲ್ಲೇ ಮನೆ ಮಾತಾಡಿದ ಸಂಸ್ಥೆ. ಇದು 36ನೇ ವರ್ಷ ನನ್ನ ಈ ಒಂದು ಎಜುಕೇಷನಲ್ಲಿ, ನನ್ನ ಸರ್ವಿಸ್ ಇಲ್ಲಿ. ಸೊ ಹೀಗಾಗಿ ನನ್ನ ಮುಖ್ಯವಾದ ಉದ್ದೇಶ ಏನಂತಂದರೆ, ಈ ಒಂದು ಬಾರ್ಡ್ ತಾಲೂಕು ಬಂದಿರುವಂಥ ಉದ್ದೇಶ ಏನು ಅಂತಂದರೆ, ಮಿನಿಮಮ್ ಒಂದು 50% ಮಕ್ಕಳನ್ನು ಡಾಕ್ಟರ್ಸ್ ಮಾಡಿಸ್ಬೇಕು. ಅವರಿಗೆ ಹೇಗೆ ಅದನ್ನು ಅಚೀವ್ ಮಾಡಬೇಕು ಅಂತಂದರೆ, ಹೇಗೆ ಮುಂದೆ ಓದಬೇಕು ಅನ್ನೋದು ಈಗಾಗಲೇ ನಾನು CET ಹೇಗೆ ಅಟೆಂಡ್ ಮಾಡಬೇಕು, ನೀಟ್ ಹೇಗೆ ಅಟೆಂಡ್ ಮಾಡಬೇಕು, ಟೆಕ್ಸ್ಟ್ ಬುಕ್ ಹೇಗೆ ಓದಬೇಕಿಲ್ಲಿ, ಓದಿದ್ದನ್ನು ಹೇಗೆ ಮನನ ಮಾಡಬೇಕಿಲ್ಲಿ ಅನ್ನೋದು ಹೀಗೆ 4ನೇ ಕ್ಲಾಸನ್ನು ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಇಲ್ಲಿ. ಖಂಡಿತವಾಗಿ ಇದನ್ನು ನಾನು ಅಚೀವ್ ಮಾಡ್ತೀನಿ ಅಂತ ಹೇಳ್ತೀನಿ. ಪ್ರಣವ್ ಎಸ್ ಅನ್ನೋ ವಿದ್ಯಾರ್ಥಿ 98% ಸ್ಕೋರ್ ಮಾಡಿದ್ದಾರೆ. 625ಕ್ಕೆ 611 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾನೆ. ಅದೇ ರೀತಿ ಬದ್ರಿನಾಥ್ ಎಂ ಅನ್ನೋ ವಿದ್ಯಾರ್ಥಿ 96% ಸ್ಕೋರ್ ಮಾಡಿ 625ಕ್ಕೆ 600 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾನೆ. ಅದೇ ರೀತಿ ಈ ಪ್ರಣವ್ ಇದಾರಲ್ವಾ, ಕನ್ನಡದಲ್ಲಿ 125ಕ್ಕೆ 125, ಇಂಗ್ಲೀಷಲ್ಲಿ 100ಕ್ಕೆ 100, ಹಿಂದಿಯಲ್ಲಿ 100ಕ್ಕೆ 100, ಸೋಷಿಯಲಲ್ಲಿ 100ಕ್ಕೆ 100 ಸ್ಕೋರ್ ಮಾಡಿದ್ದಾನೆ ಇಲ್ಲಿ. ಸೊ ಇದೇ ರೀತಿ ಈ ಬದ್ರಿನಾಥ್ ಅನ್ನೋ ಹುಡುಗ
ಕನ್ನಡದಲ್ಲಿ 125 ಸೋಷಿಯಲಲ್ಲಿ 100ಕ್ಕೆ 100 ಸ್ಕೋರ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿನಿ ಪ್ರತೀಕ್ಷಾ ಬಿ ಅನ್ನೋ ಹೆಣ್ಮಗಳು ಹಿಂದಿಯಲ್ಲಿ 100ಕ್ಕೆ 100 ಸ್ಕೋರ್ ಮಾಡಿದ್ದಾಳೆ. 95% ಸ್ಕೋರ್ ಮಾಡಿ 625ಕ್ಕೆ 595 ಸ್ಕೋರ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಬ್ಬಳು ಯಶವಂತ್ ಎಂ ಅನ್ನೋ ಹುಡುಗ 93% ಸ್ಕೋರ್ ಮಾಡಿ 584 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಇಲ್ಲಿ. ಅದೇ ರೀತಿ ಇನ್ನೊಬ್ಬ ಹೆಣ್ಮಗಳು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಹೆಣ್ಮಗಳು ಕನ್ನಡದಲ್ಲಿ 125 ಸ್ಕೋರ್ ಮಾಡಿ ವೈಷ್ಣವಿ ಅಂತೇಳಿ 92% ಸ್ಕೋರ್ ಮಾಡಿದ್ದಾರೆ, 580 ಅಚೀವ್ ಮಾಡಿದ್ದಾರೆ ಇಲ್ಲಿ. ಇವರು ಅತ್ಯುತ್ತಮವಾದಂಥ 5 ಟಾಪರ್ಸು. ಒಟ್ಟಾರೆಯಲ್ಲಿ 30ಕ್ಕೆ 18 ಡಿಸ್ಟಿಂಕ್ಷನ್ ಪಡೆದಿದ್ದೀವಿ. ಮನೆಯೇ ಇದನ್ನೇನೋ ಶಾಲೆ, ತಾಯಿಯ ಪ್ರಥಮ ಗುರು, ಪೋಷಕರು ಸ್ಪಂದಿಸಿದರೆ ಇಲ್ಲಿ ಖಂಡಿತವಾಗಿ ಕೂಡ ನಾವು ಮಕ್ಕಳನ್ನ ಯಾವ ಬೇಕು ತಗೊಂಡು ಹೋಗ್ಬೋದು. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂತಂದ್ರೆ ಈ ಒಂದು ಗಡಿ ಭಾಗದಲ್ಲಿ ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚಿಗೆ ಜಾಸ್ತಿ ಒಲವು ಇಲ್ಲ. ಅದೇ ನಮ್ಮ ಶ್ರೀನಿವಾಸಪುರದಲ್ಲಿ ಆದರೆ ಪೋಷಕರು ಬಹಳಷ್ಟು ಒತ್ತು ಕೊಡ್ತಾರೆ ಇಲ್ಲಿ. ಆದರೂ ಕೂಡ ನಾವಿಲ್ಲಿ ಒತ್ತು ಕೊಡ್ತಾ ಇದ್ದೀವಿ. ನಮ್ಮ ಮೈನ್ ಉದ್ದೇಶ ಏನಂತಂದ್ರೆ ಅವರಿಗೆ ಓದೋದು ಬರೆಯೋದು, ಜೊತೆಗೆ ಹೇಗೆ ನೂಕಂಡ್ ಕಾರ್ನರ್ಸ್ ಜ್ಞಾಪಕ ಇಡಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ನಾವು ಈಗಾಗಲೇ ಟ್ರೈನಿಂಗ್ ಕೊಡ್ತಾ ಇದ್ವಿ. ಸೊ ಈ ಟ್ರೈನಿಂಗ್ ನೋಡಿ ಇನ್ನು ಮುಂದೆ 2-3 ವರ್ಷದಲ್ಲಿ ಮಕ್ಕಳಲ್ಲಿ ನಾವು ಈಗಾಗಲೇ ನಮ್ಮ ಫಸ್ಟ್ ಬ್ಯಾಚ್ ಹುಡುಗ ಈಗಾಗಲೇ ಡಾಕ್ಟರ್ ಆಗಿದ್ದಾನೆ, ಅದು ಖುಷಿ ಇದ್ದಾರೋ ಅಂತ ಫಸ್ಟ್ ಬ್ಯಾಚ್ ಹುಡುಗ. ಸೊ ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾದಂತಹ ಸಾಧನೆ ಮಾಡಿ ಹೊರಟಿದ್ದೀವಿ. ಜನ ಇರುವಂಥ ನಮ್ಮ ದೇಶದಲ್ಲಿ ಈ ಡಾಕ್ಟರ್ಸ್ ಕೊರತೆ ಬಹಳಷ್ಟಿದೆ ಇಲ್ಲಿ. ಅದನ್ನು ನೀಗಿಸ್ಬೇಕಂತಂದ್ರೆ ಮಕ್ಕಳೆಲ್ಲ ಮ್ಯಾಕ್ಸಿಮಮ್ ನಾವು ಡಾಕ್ಟರ್ಗಳಾಗಿ ಮಾಡಿಸ್ಬೇಕು ಅಂತ ನನ್ನ ಉದ್ದೇಶ. MBBS ಓದಾದ್ಮೇಲೆ ಬೇಕಾದ್ರೆ IAS IPS ಆಗಲಿ, ಮಿನಿಮಮ್ ಡಿಗ್ರಿ ಅಂದರೆ MBBS ಆಗಬೇಕು ನನ್ನ ಉದ್ದೇಶ. ಹುಟ್ಟುತ್ತಾ ಮಕ್ಕಳು ಯಾರೂ ದಡ್ಡೇನಲ್ಲ. ಇಲ್ಲಿ ನಾವು ಬೆಳೆಸೋದಲ್ಲಿದೆ, ನಾವು ರೀತಿಯಿಂದ ಪಾಠ ಮಾಡೋದಿಲ್ಲ. ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದಿರೋ ಮಕ್ಕಳಿಗೆ ಅವ್ರಿಗೆ ಸಪ್ರೇಟ್ ಗ್ರೂಪ್ ಮಾಡಿಕೊಂಡು ದಿನಕ್ಕೆ 1 ಅವರ್ 1 ಅವರ್ ಹೆಚ್ಚು ಕೊಡ್ತಾರೆ. ಖಂಡಿತವಾಗಿ ಕೂಡ ಅವ್ರು ಬರ್ತಾರೆ. ನಾವು ಈಗಾಗಲೇ ಹೇಳಿದೆ, ಇಲ್ಲಿ ಈ ಭಾಷೆಯಲ್ಲಿ ಕೂಡ 12 ಜನ ಮಕ್ಕಳು 9th ಫೇಲ್ ಆಗಿದ್ರು. ಆದರೂ ಕೂಡ ಪೇರೆಂಟ್ಸೇನೆ ಅಣ್ಣ ಫೇಲ್ ಮಾಡಿಬಿಟ್ಟು ಪರವಾಗಿಲ್ಲ, ನಮ್ಗೆ ಬೇಕಾಗಿದ್ದು ಅವ್ರಿಗೆ ಕ್ವಾಲಿಟಿ ಎಜುಕೇಷನ್ ಬೇಕು ಅಂತಂದ್ರು. ಆದರೂ ಕೂಡ ಅವ್ರನ್ನ ಪ್ರಮೋಟ್ ಮಾಡಿಕೊಂಡು ಇವತ್ತು ಏನು 501ರಿಂದ ಹಿಡಿದು 360 ತೆಗಿದ್ದಾರೆ. ಅವರೆಲ್ಲ ಮಕ್ಕಳೆಲ್ಲಾನು ಹೋದ ವರ್ಷ 9th ಫೇಲ್ ಆಗಿದ್ದಾರೆ. ಆದರೆ ಇವತ್ತೆಲ್ಲ ನಿಯರ್ ಬೈ ಡಿಸ್ಟಿಂಕ್ಷನ್, ನಿಯರ್ ಬೈ ಹೈ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ಅಡ್ಮಿಷನ್ ತುಂಬ ಪ್ರೋಗ್ರೆಸ್ ಆಗಿದೆ ಇಲ್ಲಿ. ಈಗ ಪ್ರತಿಯೊಬ್ಬರಿಗೂ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಇಂಟರ್ವ್ಯೂ ಮಾಡಿ ಅಡ್ಮಿಷನ್ ತಗೋತಾ ಇದ್ದೀನಿ ಇಲ್ಲಿ. ಸೊ ಸ್ಪೆಷಲಿ LKG UKGಗೆ ಫಸ್ಟ್ ಸ್ಟ್ಯಾಂಡರ್ಡ್ ಬಂದಂತ ನಾವೇ ಇಂಟರ್ವ್ಯೂ ಮಾಡಕ್ಕೆ ಹೋಗೋದಿಲ್ಲ, ನೇರವಾಗಿ ತಗೋತೀವಿ ಇಲ್ಲಿ. ಸೊ ಏನಾದರೂ ನಾವು 8th 9th 10th ಬಂದ ಅವ್ರನ್ನ ಸ್ವಲ್ಪ ಅಡ್ಮಿಷನ್ ಮಾಡಿಕೊಡ್ತಾ ಇದ್ವಿ. ಆದ್ರೂ ಪೇರೆಂಟ್ಸ್ ಬಂದು ಬಲವಂತ ಮಾಡಿ ಅವ್ರಿಗೆ ನೀವು ಇನ್ಫ್ಲೂಯೆನ್ಸ್ ಮಾಡಿಸಿ ಅಡ್ಮಿಷನ್ ಮಾಡಿಸ್ಕೊತಾ ಇದ್ದಾರೆ.